ಹಾಸನದಲ್ಲಿನ ಯಶ್ ತಾಯಿ ಸೈಟ್ ಜಟಾಪಟಿಗೆ ತಿರುವು ಸಿಕ್ಕಿದೆ. ವಿವಾದದ ಮಧ್ಯೆ ನಿವೇಶನದ ಮೂಲ ಮಾಲಕಿಯೇ ಇಂದು ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ. ಯಶ್ ತಾಯಿ ಪುಷ್ಪಾ ವಿರುದ್ಧ ಕಿಡಿಕಾರಿದ್ದಾರೆ. ಅದಕ್ಕೂ ಇದು ಸಂಬಂಧವೇ ಇಲ್ಲ. ನಿಮ್ಮ ಅಪ್ಪಂದಲ್ಲ, ಇದು ನಮ್ಮ ಅಪ್ಪಂದು. ಫಿಲಂ ಸ್ಟಾರ್ ಅಂದ್ಬಿಟ್ಟಿದೆ, ಅಮ್ಮ ವಾದಾಡ್ತದೆ. ಸೇರಿಗೆ ಸವಾಸೇರು, ಏಟಿಗೆ ಎದುರೇಟು. ಹಾಸನದ ವಿದ್ಯಾನಗರದಲ್ಲಿ ಯಶ್ ತಾಯಿ ಪುಷ್ಪಾ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜು ಮಧ್ಯೆ ನಡೀತಿರುವ ಜಾಗದ ಗಲಾಟೆ ತಾರಕಕ್ಕೇರಿದೆ. ಇದೀಗ ಸೈಟ್ನ ಮಾಲಕಿ ಎನ್ನಲಾದ ಲಕ್ಷ್ಮಮ್ಮ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದಾರು. ಆಸ್ಪತ್ರೆಗೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜು ಅವರಿಗೆ ಜಿಪಿಒ ಬರ್ಕೊಟ್ಟಿದ್ದೀನಿ. ಮೈಸೂರಿನಲ್ಲಿ ನೆಲೆಸಿರೋ 93 ವರ್ಷದ ಲಕ್ಷ್ಮಮ್ಮ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಜಾಗ ತಮ್ಮದು ಎನ್ನುತ್ತಿರುವ ಪುಷ್ಪಾ ವಿರುದ್ಧ ಕಿಡಿಕಾರಿದ್ದಾರೆ. ಅವರ ಜಾಗ ಬೇರೆಡೆ ಇದೆ, ಮಗ ಸಿನಿಮಾ ಸ್ಟಾರ್ ಅಂತ ಹಾಗೆ ಆಡ್ತಿದ್ದಾಳೆ ಅಂತ ಕೆಂಡವಾಗಿದ್ದಾರೆ. ಯಾಕೆ ಬಂದರು ಅಂತ, ಅದಕ್ಕೂ ಇದು ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಯಶ್ ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಫಿಲಂ ಸ್ಟಾರು ಅಂದ್ಬಿಟ್ಟಿದೆ, ಅಮ್ಮ ವಾದಾಡ್ತದೆ. ಲಕ್ಷ್ಮಮ್ಮರ ಮಾತಿಗೆ ಪುಷ್ಪಾ ಸಿಡಿದೆದ್ದಿದ್ದಾರೆ. ದಾಖಲೆ ತಂದು ಫೈಟ್ ಮಾಡಲಿ ಅಂತ TV9 ಮೂಲಕ ಲಕ್ಷ್ಮಮ್ಮಗೆ ಸವಾಲೆಸೆದಿದ್ದಾರೆ. PDO ನಟರಾಜ್ ವಿರುದ್ಧವೂ ದಂಧೆಯ ಆರೋಪ ಹೊರಿಸಿದ್ದಾರೆ. ಇವ್ರ ಹೆಸರಲ್ಲಿ ಯಾಕೆ ಟಿಸಿ ಬರ್ತಾ ಇಲ್ಲ, ಇವ್ರು ಯಾಕೆ ಕಂದಾಯ ಕಟ್ಟಿಲ್ಲ, ಇವರು ಡೂಪ್ಲಿಕೇಟ್ ಮಾಡ್ಕೊ ಬಂದಿದ್ದಾರೆ ಅಂತ ನಿಮ್ಗಾಗ್ಲೇ ಹೇಳಿದ್ದೀನಿ. ಯಾರು ದೇವರಾಜು ಅನ್ನೋರು. ಅದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಲಕ್ಷ್ಮಮ್ಮ ಅವ್ರಿಗೆ ಹಿಂದೆ ಯಾವ ರೀತಿ ಅವ್ರದ್ದು ಸಂಬಂಧ ಇತ್ತು ನಂಗೆ ಗೊತ್ತಿಲ್ಲ. ಬಟ್ ಇದ್ರ ಪ್ರಕಾರ ನೋಡಿದ್ರೆ ದೇವರಾಜು ಅವ್ರ ಜೊತೆ ಲಕ್ಷ್ಮಮ್ಮವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಇದನ್ನ ರಿಸರ್ಚ್ ಮಾಡ್ತಾರೆ ಬಿಡಿ. ಒಂದೇ ಜಾಗಕ್ಕೆ ಇಬ್ಬಿಬ್ರು ಮಾಲೀಕರು ಅಂತ ಸೆಣಸಾಟಕ್ಕೆ ಇಳಿದಿದ್ದಾರೆ. ನ್ಯಾಯಾಲಯದಲ್ಲೇ ಇದಕ್ಕೆ ಅಂತ್ಯ ಸಿಗಬೇಕಿದೆ. ಮಂಜುನಾಥ್ KB, TV9 ಹಾಸನ.